ಆದ್ರೆ ನಿನ್ನನ್ನೇ ನಂಬ್ಕೊಂಡು ಬಂದಿರೋ ವಂಶಿನ ಬಿಟ್ಟು ಹೋಗೋದಕ್ಕೆ ನಿನಗೆ ಹೇಗೋ ಮನಸ್ಸು ಬರುತ್ತೆ ಹೇಳು. ಈ ಮದುವೆಗೆ ಅರ್ಥ ಇಲ್ಲ ಅಂದ್ಮೇಲೆ ಇನ್ನು ಈ ಸಂಬಂಧಗಳಿಗೆ ಎಲ್ ಬೆಲೆ ಇರುತ್ತಪ್ಪ? ಇಷ್ಟು ದಿನ ಆದ್ಮೇಲೆ ಈ ಮನೆ ನಂದು ಅಂತ ಫೀಲ್ ಬರ್ತಿದೆ. ಇದು ಇನ್ನು ಮೇಲೆ ನಮ್ಮ ಮನೆನೇ ಮಾಯಾ. ಅಂತೂ ನಾವ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ವಿ. ಈ ಮನೆಯವ್ರ ಮನ್ಸನ್ನ ಪರ್ಮನೆಂಟ್ ಆಗಿ ಛಿದ್ರ ಮಾಡೋದಕ್ಕೆ ಆ ವಿಡಿಯೋ ಸಾಕಷ್ಟು ಹೊಡೆತ ಕೊಟ್ಟಿದೆ. ಮಾಯಾ, ಆ ವಸುಮತಿ ಮುಖ ನೋಡ್ಬೇಕಿತ್ತು. ಸುಟ್ಟು ಬದ್ನೆಕಾಯಿ ತರ ಆಗಿತ್ತು. ಇನ್ಮೇಲ್ ನೋಡ್ತೀರಮ್ಮ, ಈ ಮನೆ ಹಿರಿ ಸೊಸೆ ಆಡೋ ಆಟನ. ಮಾಯಾ, ಯಾಕಲ್ಲ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಮಾಯಾ, ಯಾಕೇನಾಯ್ತು? ಬನ್ನಿ. ಅದು ಅಳಿಯಂದ್ರೆ ಮದುಮಕ್ಕಳಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೋಬೇಕು. ಆದ್ರೆ ಈಗ ನಿಮ್ಗೆ ಆರತಿ ಮಾಡಕ್ ಯಾರೂ ಇಲ್ವಲ್ಲ. ಅಮ್ಮ, ಆ ಖುಷಿನ ಅನ್ಭವಿಸೋಂತ ಪರಿಸ್ಥಿತಿಯಲ್ಲೂ ನಾವಿಲ್ಲ ಬಿಡು. ಹಾಗಲ್ಲ ಮಾಯಾ, ನಿಮ್ಗೋಸ್ಕರ ಅಲ್ದಿದ್ರು ನನಗೋಸ್ಕರ ಆದ್ರೂ ಇದೆಲ್ಲ ಬೇಕಮ್ಮ. ಹೌದು ಮಾಯಾ, ಅತ್ತೆ ಹೇಳೋದು ಸರಿಯಾಗಿದೆ. ಅಮ್ಮ, ಇವಾಗ ಆರತಿ ಮಾಡೋದು ಯಾರು? ಇದೇನ್ ಮಾಯಾ ಹೀಗೆ ಹೇಳ್ತಿದ್ಯಾ? ಅತ್ತೆ ಇದಾರಲ್ಲ, ಅವರೇ ಮಾಡ್ತಾರೆ. ಅಯ್ಯಯ್ಯೋ ಅಳಿಯಂದ್ರೆ ನಾನ್ ಸುಮಂಗಲಿ ಅಲ್ಲ, ಇದನ್ನೆಲ್ಲ ಮಾಡಬಾರ್ದು, ತಪ್ಪಾಗತ್ತೆ. ಅದರಲ್ಲಿ ಏನು ತಪ್ಪಿಲ್ಲ ಅತ್ತೆ, ನೀವೇ ಆರತಿ ಮಾಡಿ. ಹೌದಮ್ಮ, ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ನನಗೆ ಅಂತ ಇರೋದು ನೀನೊಬ್ಳೆ, ನೀನೇ ಆರತಿ ಮಾಡು. ಅತ್ತೆ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಮತ್ತೆ ಮಾಯಾ ಖುಷಿಯಾಗಿರ್ಲಿ ಅಂತ ಬಯಸೋ ಏಕೈಕ ಜೀವ ನೀವು. ನಿಮ್ಮ ಆಶೀರ್ವಾದ ನಮಗಿದ್ರೆ ಸಾಕು. ಬನ್ನಿ. ಹಬ್ಬ, ಕೊನೆಗೂ ನಿಮ್ ಬಾಯಲ್ಲಿ ಈ ಮಾತು ಬಂತಲ್ಲ. ಅಳಿಯಂದ್ರೆ 2 ನಿಮಿಷ ನೀವಿಬ್ರು ಇಲ್ಲೇ ಇರಿ, ಆರತಿ ತಟ್ಟೆ ತಗೊಂಡ್ ಬರ್ತೀನಿ. ಹಾ ಸರಿ. ಯಾಕಲ್ಲೇ ನಿಂತ್ಬಿಟ್ಟೆ? ಬಾ. ಕೃಷ್ಣ, ನೀನು ಮಾತಾಡ್ತಿರೋದು ಬಹಳ ತಪ್ಪಪ್ಪ. ಮದುವೆ ಅನ್ನೋದು ಒಂದು ಪವಿತ್ರ ಬಂಧ. ಇಷ್ಟೊಂದು ಹಗುರವಾಗಿ ತಗೋಬೇಡ ಕೃಷ್ಣ. ಕೃಷ್ಣ, ದೊಡ್ಡವರೆಲ್ಲ ಇಷ್ಟೊಂದು ಕೇಳ್ಕೊತಿದ್ದಾರೆ, ಅವ್ರ ಮಾತ್ಗಾದ್ರೂ ಬೆಲೆ ಕೊಡೋ. ಪಕೋಡ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೋ. ಲೋ, ದೊಡ್ಡ ಮನುಷ್ಯನ ಥರ ಆಡ್ಬೇಡ, ಸ್ವಲ್ಪ ವಂಶಿ ಬಗ್ಗೆನೂ ಯೋಚನೆ ಮಾಡು. ಏನ್ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರು ಬಂದಿಲ್ ಬಿಟ್ಟು ಉಪದೇಶ ಕೊಡ್ಬೇಕಾಗಿಲ್ಲ ನನ್ಗೆ. ಅಯ್ಯೋ, ನಾನೇ ನನ್ನ ಕೈಯಾರೆ ನನ್ನ ತಮ್ಮಂದ್ರ ಭವಿಷ್ಯ ಹಾಳು ಮಾಡ್ಬಿಟ್ನಲ್ಲ, ಹಾಳು ಮಾಡ್ಬಿಟ್ಟೆ. ಕೃಷ್ಣಣ್ಣ, ನಾನು ವಯಸ್ಸಲ್ಲಿ ನಿನ್ಕಿಂತ ಚಿಕ್ಕವನೇ ಆಗಿರ್ಬೋದು, ಆದರೆ ಈ ವಿಷಯದಲ್ಲಿ ನೀನು ತಪ್ಪು ಮಾಡ್ತಿದ್ಯಾ ಅಣ್ಣ. ಹೌದಣ್ಣ, ಗಿರಿ ಹೇಳ್ತಿರೋದು ಕರೆಕ್ಟಾಗೇ ಇದೆ.
ಒಂದ್ಸಲ ವಂಶಕ್ಕೆ ಬಗ್ಗೆನೂ ಯೋಚನೆ ಮಾಡು. ಅವರು ನಿಂಗೋಸ್ಕರ ಎಲ್ಲಾನು ಬಿಟ್ಟು ಬಂದಿದ್ದಾರೆ.